ಯಾವಲ್ಲಿ ಒಂದು ಕೇಳ ಸುಮ್ಮನೆ ಯಾಟೆ ಬೆಂಗಳೂರಿನಾಗ ಯಾಕೋ ಸಳೆ ಮಳೆ ಕಣ್ಲ ಥಂಡಿ ಆಗ್ಬಿಡ್ದೆ ಏನನ ಹೋಗಿ ಸ್ವಲ್ಪ ಬೆಚ್ಚಗೆ ಬಿಟ್ಕೊಂಬರೋಣ ಬತ್ತಿ ಅನ್ಲ. ರೀ ಸುಮ್ಮನೆ ಇರ್ರಿ, ನೀವು ಒಳ್ಳೆ ಥಂಡಿ 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 ಅಂದ್ಕೊಂಡು ಬೆಂಗಳೂರು ಮಾತ್ರ ರೀ ಹಿಂಗೆ ಥಂಡಿ ಇರೋದು. ನೀವು ಆ ಕಡೆ ಉತ್ತರ ಕರ್ನಾಟಕದ ಕಡೆ ಹೋಗಬೇಕು. ಕೆಸರು ಉದ್ದು ಈ ಬೆಳೆ ಎಲ್ಲ ಮಳೆ ಇಲ್ಲದೆ ಒಣಗೋಗ್ತಾ ಇದ್ದಾವೆ ಕಣ್ರಿ. ಪಾಪ ಅಲ್ಲಿನ ಜನರ ಕಷ್ಟ ಹೇಳ್ತಿರೋದು ಕಣ್ರಿ, ಹೇಳ್ತಿರೋದು. ಹ್ಞೂ ಕಣ್ಲ, ಟಿ ವಿಯಾಗ ಗೊತ್ತಿತ್ತು, ನಾನು ನೋಡಿದೆ. ಪಾಪ ಹೆಸರು ಉದ್ದು ಒಣಗೋಯ್ತೈತೆ ಅಂತ ಕುರಿ ಮೇಕೆಗಳನ್ನ ತಗೊಂಡು ಹೊಡೆದ್ಬಿಟ್ಟವ್ರಲ್ಲೋ ಹೊಲ್ದೊಳಿಕೆ. ಅವನ ಮೇಯ್ಕೊಂಡು ದಷ್ಟು ಪುಷ್ಟವಾಗಿರಲಿ, ಮಳೆ ಬರ್ದಿದ್ರು ಹೋಯ್ತು, ವಾತನೋ ಕುರಿನೋ ಎಳ್ಕೊಂಡು ಕುಯ್ಕೊಂಡು ತಿನ್ನಾನ ಅಂತ. ಹೆಂಗಪ್ಪ ಹಿಂಗಾದ್ರೆ? ಏನ್ರಿ ಮಾಡೋದು, ವರುಣ ದೇವ ಕಣ್ಣು ಬಿಟ್ಟಿಲ್ಲ. ಈ ಸಲ ಮುಂಗಾರು ಮಳೆ ಕೈ ಕೊಟ್ಟಿದೆ. ಎಲ್ಲೆಲ್ಲ ಕೈ ಕೊಟ್ಟದೆ, ಇಲ್ಲಿ ನೋಡಿದ್ರೆ ಕೈ ಹಿಡ್ಕೊಂಡು ದೋ ಅಂತ ಉರಿತಾಯ್ತಲ್ಲೋ. ಹ್ಞೂನ್ರಿ, ಬೆಂಗಳೂರು ಕಡೆ ಉಯ್ತಾ ಇದೆ, ಆ ಕಡೆ ದಕ್ಷಿಣ ಕನ್ನಡದ ಕಡೆ ಉಯ್ತಾ ಇದೆ. ಆದ್ರೆ ಈ ಕಡೆ ಮಲಪ್ರಭಾ, ಘಟಪ್ರಭಾ, ಭದ್ರಾವತಿ ಇವೆಲ್ಲ ಬಹಳ ಕಷ್ಟ ಕಣ್ರಿ. ಈ ಕಡೆ ಜನ ಮಳೆ ನಂಬ್ಕೊಂಡೆ ಬೆಳೆ ಇಡೋದು ಗೊತ್ತಲ್ಲ. ಏನು ಮಾಡೋಕ್ಕಾಯ್ತದ ಬಿಡಪ್ಪ. ಆಮೇಲೆ ನೋಡಿ, ಇಲ್ಲೊಂದು ಮೊಸಳೆ ಬಂದು ಬಾವಿಗೆ ಬಿದ್ದೋಗ್ಬಿಟ್ಟಿದೆ. ಹೂನೋ, ಅದನ್ನು ಬೇರೆ ಹೇಳ್ತಿದ್ಲು ನನ್ನ ಹೆಂಡ್ರು. ಅದು ಯಾವುದೋ 50 ಅಡಿ ಬಾವಿ ಅಂತೆ, ಅದಕ್ಕೆ ಬಂದು ಬಿದ್ದೋಗದೆ ಮೊಸಳೆ. ಪಾಪ ಅದು ತಾನೇ ಏನು ಮಾಡ್ತದೆ, ಚಿಕ್ಕೋಡಿನಾಗ ತಾನೇ ಆಗಿರೋದಿದು. ಹ್ಞೂ ಕಣ್ರಿ, ಹ್ಞೂ ಅದು ನಾರ್ತ್ ಕರ್ನಾಟಕನೇ. ಪಾಪ ಅಲ್ಲಿ ಯಾವ ನದಿಲಿ ಈಜಾಡ್ಕೊಂಡಿತ್ತೋ, ಮಾಂಸ ಮೂಳೆ ತಿನ್ಕೊಂಡು ನದಿ ಎಲ್ಲ ಒಣಗೋಯ್ತು, ಮಳೆ ಬರಲಿಲ್ಲ. ಏನೋ ಒಂದಿಷ್ಟು ಮೈ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ಬಂದು ಬಾವಿ ಒಳಗೆ ಬಿದ್ದೋಗ್ಬಿಟ್ಟದೆ. ಅಯ್ಯೋ, ಬಾವಿ ಒಳಗೆ ಬಿದ್ದಿದ್ದಿರ್ಲಿರಿ, ಅದನ್ನ ಮೇಲಕ್ಕೆ ಎತ್ತೋದಕ್ಕೆ ಹರಸಾಹಸ ಪಟ್ಟುಬಿಟ್ರು. ಅದನ್ನ ಬಾವಿಗೆ ಹೋಗಿ ಒಳಗಡೆ ಇಳಿದು ಅದರ ಮೂತಿಗೆ ದಾರ ಕಟ್ಟಿ ಒಳ್ಳೆ ಹಳೆ ನಾಯಿ ಎಳ್ಕೊಂಬಂದಂಗೆ ಎಳ್ಕೊಂಬಂದ್ರು ಕಣ್ರಿ. ಲೇ, ಅದು ಮೊಸಳೆ ಕಣ್ಲ, ಮೊಸಳಿ ಐತಿ ಮೊಸಳಿ. ಅದನ್ನು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು, ಇಲ್ಲ ಅಂತಂದರೆ ಅಷ್ಟೇ. ಹ್ಞೂ ಕಣ್ರಿ, ಉತ್ತರ ಕರ್ನಾಟಕದವ್ರಿಗೆ ಏನ್ರಿ ಭಯ, ಮೊಸಳೆ ಜೊತೆನೂ ಯುದ್ಧ ಮಾಡಿಬಿಡ್ತಾರೆ ಅವರು. ಹೌದು ಹೇಳಪ್ಪ. ಸದ್ಯಕ್ಕೀಗ ಮುಂಗಾರು ಏನೋ ಕೈ ಕೊಡ್ತು, ಹಿಂಗಾರದು ಏನಂತೆ ಕತೆ? ರೀ, ಮೊದಲು ಮುಂಗಾರು ನೋಡೋಣ ಬರ್ರಿ, ಇನ್ನೂ ಎಲ್ಲೋ ಇರೋ ಹಿಂಗಾರು ಹೊರಟ್ರು ಅಂದಂಗೆ. ಬೇರೆ ವಿಶೇಷ? ವಿಶೇಷ ಏನೂ ಇಲ್ಲಪ್ಪ. ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಇತ್ತಲ್ಲ, ಅಲ್ಲಿ ಹೋಗಿಬಿಟ್ಟಿದೆ. ಅಲ್ಲಿ ಸಾನೇ ಕನ್ಫ್ಯೂಸನ್ ಆಗಿ ಅವ್ರವರೇ ಬೈದಾಡ್ಕೊಂಡು ಕಿತ್ಲಾಡ್ತಿದ್ರು. ಇದ್ರೆ ತಲೆನೋವು ಬೇಡ ಅಂತ ಮನೆ ಕಡೆಗೆ ಬಂದ್ಬಿಟ್ಟೆ ಕಣ್ಲ ಯಾಟೆ. ಸರಿ, ಹಾಗಾದ್ರೆ ಅಲ್ಲೆಲ್ಲೋ ಮೈ ಬೆಚ್ಚಗೆ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತಿದ್ರಲ್ಲ, ಹೋಗ್ಬಿಟ್ಟು ಬನ್ನಿ. ಹ್ಞೂ ಕಣಪ್ಪ, ಬರ್ತೀನಿ. ಇವತ್ತು ಸೆಲ್ಫ್ ಸರ್ವಿಸ್ ಮಾಡ್ಕೊಬೇಕು. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ